ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸೆಂಟರ್ ಪ್ಲೇಟ್ಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂಥ ನೆಕ್ಸ್ಟ್ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ತಡ ಮಾಡದೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೆಂಟರ್ ಪ್ಲೇಟ್ಸ್ ಮೊದಲು ಸೆಂಟರ್ ಪ್ಲೇಟ್ಸನ್ನು ಮಾಡಿಬಿಟ್ಟು ಟೇಬಲಿಗೆ ಕ್ಲಿಪ್ಪಿಂದ ಅಟ್ಯಾಚ್ ಮಾಡಬೇಕು. ಎಲ್ಲ ಪ್ಲೀಟ್ಸ್ಗಳು ಸರಿಯಾಗಿ ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ಯಾಕಂತಂದರೆ ಒಂದೊಂದು ಸಾರಿ ಮಧ್ಯದಲ್ಲಿ ಪ್ಲೀಟ್ಸ್ಗಳು ಮಿಸ್ ಆಗಿ ಹೋಗುತ್ತೆ. ಆ ಮಿಸ್ ಆಗಬಾರ್ದು ಅಂತ ಪ್ರತಿಯೊಂದು ಪ್ಲೀಟ್ಗಳನ್ನು ನಾವು ಚೆಕ್ ಮಾಡಿ ಫಸ್ಟ್ ಪ್ಲೀಟಿಂದ ಲಾಸ್ಟ್ ಪ್ಲೀಟ್ವರೆಗೂ ಸೇಮ್ ಗ್ಯಾಪ್ ಇಟ್ಟು ನಾವು ಅಲ್ಲಿ ಒಂದು ಪಿನ್ ಅಪ್ ಮಾಡಬೇಕು. ಪಿನ್ನಪ್ ಮಾಡಿ ಆದಮೇಲೆ ಕೆಳಗಿನ ಪ್ಲೀಟ್ಸ್ಗಳಿಗೂ ಕೂಡ ಸರಿಯಾಗಿ ನಾವು ಅರೇಂಜ್ ಮಾಡಬೇಕು. ಯಾವ ರೀತಿ ಅರೇಂಜ್ ಮಾಡಬೇಕು ಅಂತಂದರೆ, ಒಂದು ಕೈಯಿಂದ ಫಸ್ಟ್ ಪ್ಲೀಟನ್ನು ಹಿಡಿದು ಇನ್ನೊಂದು ಕೈಯಿಂದ ಪ್ರತಿಯೊಂದು ಪ್ಲೀಟ್ಸ್ಗಳನ್ನು ಸ್ವಲ್ಪ ಎಳೆದು ಟೈಟಾಗಿ ಎಳೆದು ಅರೇಂಜ್ ಮಾಡಬೇಕು. ಅದನಂತರ ಪ್ರತಿಯೊಂದು ಪ್ಲೀಟ್ಸ್ಗಳನ್ನು ಕೌಂಟ್ ಮಾಡಿ ಚೆಕ್ ಮಾಡಬೇಕು. ಬಂದಿದೆಯಾ, ಸರಿಯಾಗಿ ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ಈ ರೀತಿ ಚೆಕ್ ಮಾಡಿ ಆದಮೇಲೆ ನಾವು ಅಲ್ಲಿ ಪಿನ್ನಪ್ ಮಾಡಬೇಕಾಗತ್ತೆ. ಪಿನ್ನಪ್ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕು, ಮೇಲೆ ನಾವು ಯಾವ ರೀತಿ ಗ್ಯಾಪ್ ಕೊಟ್ಟು ಪ್ಲೀಟ್ಸ್ಗಳನ್ನು ಅರೇಂಜ್ ಮಾಡಿದ್ದೀವಿ ಅದೇ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಅರೇಂಜ್ ಮಾಡಬೇಕು. ಮೇಲೆ ಕೊಟ್ಟಿರೋಂಥ ಗ್ಯಾಪ್ಗಿಂತ ಸ್ವಲ್ಪ ಗ್ಯಾಪನ್ನು ಜಾಸ್ತಿ ಕೊಟ್ಟು ಪ್ರತಿಯೊಂದನ್ನು ಒನ್ ಬೈ ಒನ್ ಇಟ್ಟು ಪಿನ್ನಪ್ ಮಾಡಬೇಕು. ಈಗ ನಾನು ಮಾಡಿರುವಂಥ ಪ್ಲೀಟ್ಸ್ಗಳು ಜಾಸ್ತಿ ಆಗಿದೆ, ಸೊ ಹೀಗಾಗಿ ಅಲ್ಲಿ ಒಂದು ಪಿನ್ ಸಾಕಾಗೋದಿಲ್ಲ, 2 ಪಿನ್ಗಳನ್ನು ಅಟ್ಯಾಚ್ ಮಾಡ್ಬೋದು. ಸ್ವಲ್ಪ ಪ್ಲೀಟ್ಸ್ಗಳು ಬಂದಿತ್ತು ಅಂದರೆ ಒಂದು ಪಿನ್ ಹಾಕಿದರೆ ಸಾಕಾಗಿರುತ್ತೆ, ಸರಿಯಾಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಅಲ್ಲಿ 2 ಪಿನ್ಸ್ಗಳನ್ನು ಹಾಕಿ ಸೆಕ್ಯೂರ್ ಮಾಡ್ತೀನಿ. ಮೇಲಿಂದ ಕೆಳಗವರೆಗೂ ಸೇಮ್ ಡೈರೆಕ್ಷನಿಂದ ನಾವು ಇವಾಗ ಐರನ್ ಮಾಡಬೇಕು. ಐರನ್ ಮಾಡಾದಮೇಲೆ ಪರ್ಫೆಕ್ಟಾಗಿ ನಮ್ಮ ಸೆಂಟರ್ ಪ್ಲೇಟ್ಸ್ ರೆಡಿ ಆಗಿಬಿಡತ್ತೆ. ಯಾವಾಗ ನಾವು ಅದನ್ನು ವೇರ್ ಮಾಡ್ತೀವಿ ಆವಾಗಲೂ ಕೂಡ ಏನು ತೊಂದರೆ ಇಲ್ಲದೆ ಸರಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಿಮಗೆ ಇನ್ನೂ ವಿಡಿಯೋಗಳು ಬೇಕು ಅಂತಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಏನೋ ಸ್ವಲ್ಪ ಹೆಲ್ಪ್ ಆಗಿದ್ರೂ ಕೂಡ ಒಂದು ಲೈಕ್ ಕೂಡ ಮಾಡಿ, ಅದು ನನಗೆ ಮೋಟಿವೇಟ್ ಆಗುತ್ತೆ. ಮತ್ತು ಮನೆಯಲ್ಲಿ ನೀವು ನಾನು ಹೇಳ್ಕೊಟ್ಟಂಥ ಪ್ರೋಸೆಸ್ಸನ್ನು ನೀವು ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡಿ ಸರಿಯಾಗಿ ಬಂತು, ಹೆಲ್ಪ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ನೀವು ಮಾಡಿರೋಂಥ ಸೆಂಟರ್ ಪ್ಲೇಟ್ಸ್ ಕ್ಲಿಪ್ಗಳನ್ನು ನನಗೆ ಶೇರ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಹಾಕಿರ್ತೀನಿ, ನೀವು ಅಲ್ಲಿ ನನಗೆ ಫೋಟೋನ ಕಳಿಸ್ಬೋದು. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ, ಏನೋ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀರಾ ಅಂದ್ಕೊತೀನಿ. ಇನ್ನು ನಿಮಗೆ ಜಾಸ್ತಿ ಕಲಿಬೇಕು, ಸಾರಿ ಪ್ಲೇಟಿಂಗ್, ಬಾಕ್ಸ್ ಫೋಲ್ಡಿಂಗ್, ಐರನಿಂಗ್, ಡ್ರೇಪಿಂಗ್ ಆ್ಯಂಡ್ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ ಎಲ್ಲನೂ ಪರ್ಫೆಕ್ಟಾಗಿ ಕಲಿಬೇಕು ಅಂತಂದರೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ 2 ಕ್ಲಾಸಸ್ ನಡೀತಾ ಇದೆ. ನೀವು ನಾನು ಕೊಟ್ಟಿರುವಂಥ ನಂಬರ್ಗೆ ಬುಕ್ ಮಾಡ್ಕೋಬೋದು.